ಇನ್ನು ಕರಾವಳಿ ಹೇಳಿ ಕೇಳಿ ಬಿಜೆಪಿಯ ಬಲವಾದ ಬೇರುಗಳಿಳಿದಿರುವಂತಹ ಕರಾವಳಿನಲ್ಲೂ ಕೂಡ ನಾಳೆ ಮೋದಿ ಅಬ್ಬರಿಸ್ತಾರೆ. ಅದಕ್ಕೋಸ್ಕರ ರೋಡ್ ಶೋ ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಯಾವ್ಯಾವ ರೂಟ್ ಮ್ಯಾಪ್ ಅಂದರೆ ಎಲ್ಲಿಂದ ಎಲ್ಲಿ ತನಕ ಸಾಗುತ್ತೆ ಇದು, ಬನ್ನಿ ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಕಡಲ ತಡಿ ಮಂಗಳೂರಿನಲ್ಲಿ ಮತಬೇಟೆ ಆಡಲಿಕ್ಕೆ ಖುದ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದು ರೋಡ್ ಶೋ ಮಾಡೋದ್ರ ಮೂಲಕ ಇಲ್ಲಿಂದ ರೋಡ್ ಶೋವನ್ನು ಆರಂಭಿಸ್ತಾರೆ. ಸದ್ಯಕ್ಕೆ ಈ ಒಂದು ಪ್ರದೇಶ ನಾನೇನಿದ್ದೀನಿ, ಇದು ಮಂಗಳೂರಿನಲ್ಲಿರುವಂತಹ ನಾರಾಯಣ ಗುರು ವೃತ್ತ. ಇಲ್ಲಿ ನೋಡ್ಬೋದಾಗಿದೆ, ನಾರಾಯಣ ಗುರು ಸ್ಟ್ಯಾಚ್ಯೂ ಇದೆ. ಈ ಒಂದು ಸ್ಟ್ಯಾಚ್ಯೂ ಬಳಿ ಬಂದಂತಹ ಏರ್ಪೋರ್ಟ್ನಿಂದ ಇಲ್ಲಿಗೆ ಬಂದಂತಹ ನರೇಂದ್ರ ಮೋದಿ ಇಲ್ಲಿ ನಾರಾಯಣ ಗುರು ವೃತ್ತದ ಬಳಿ ಇರುವಂಥ ಈ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಮಾಲಾರ್ಪಣೆಯನ್ನು ಮಾಡಿ ಇಲ್ಲಿಂದ 2.5 ಕಿಲೋಮೀಟರ್ ದೂರದಷ್ಟು ರೋಡ್ ಶೋವನ್ನು ಹೋಗ್ತಾರೆ. ರೋಡ್ ಶೋ ಎಲ್ಲೆಲ್ಲಿ ಹೋಗುತ್ತೆ, ಯಾವ ಮಾರ್ಗದಲ್ಲಿ ರೋಡ್ ಶೋ ನಡೆಯುತ್ತೆ, ದಾರಿಯುದ್ದಕ್ಕೂ ರೋಡ್ ಶೋಗೆ ಹೇಗೆ ವ್ಯವಸ್ಥೆ ಮಾಡಿದೆ ಅನ್ನೋದನ್ನು ನಾನು ಬೈಕ್ ರೈಡ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೋದಿ ಅಲ್ಲಿಂದ ರೋಡ್ ಶೋ ಆರಂಭ ಆದ ನಂತರ ಏನು MG ರೋಡ್ ಮೂಲಕ ಸಾಕ್ತಾರೆ. MG ರೋಡ್ ಮೂಲಕ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಹಾದಿ ಮಾರ್ಗ ಮಧ್ಯದಲ್ಲೆಲ್ಲ ಈ ರೀತಿ ಒಂದು ಬ್ಯಾರಿಕೇಡ್ಗಳನ್ನು ಇಲ್ಲಿ ಹಾಕಲಾಗಿದೆ. ಇಲ್ಲಿ ನೋಡಬಹುದಾಗಿದೆ ಈ ಒಂದು ಬ್ಯಾರಿಕೇಡ್, ಮತ್ತೆ ಇಲ್ಲಿ ರಸ್ತೆಯ 2 ಭಾಗದಲ್ಲಿ, ಅಂದರೆ ಒಂದು ಈ ಭಾಗದಲ್ಲಿ ಮತ್ತೆ ಇನ್ನೊಂದು ಅಲ್ಲಿ ನೋಡಬಹುದಾಗಿದೆ ಏನು ಡಿವೈಡರ್ ಇರುತ್ತೆ, ಆ ಒಂದು ಡಿವೈಡರ್ ಹತ್ರ 2 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿರುತ್ತೆ. 2 ಕಡೆ ಪೊಲೀಸರು ಮತ್ತೆ SPG ಬಿಗಿ ಭದ್ರತೆಯನ್ನು ಹಾಕಿರ್ತಾರೆ. ಈ ಭಾಗದಲ್ಲಿ ನರೇಂದ್ರ ಮೋದಿ ರೋಡ್ ಶೋ ಮಾಡ್ಕೊಂಡು ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಪೊಲೀಸ್ ಆ ಕಡೆ ಇರ್ತಾರೆ, ಮತ್ತೆ ಈ ಭಾಗ ಮತ್ತೆ ಆ ಕಡೆ ಭಾಗದಲ್ಲಿ ಜನರು ನಿಂತಿರ್ತಾರೆ. ರೋಡ್ ಶೋ ಅಲ್ಲಿಂದ ಮುಂದೆ ಸಾಗಿ ಏನು MG ರೋಡ್ ಬಳಿ ಬರೋದಕ್ಕಿಂತ ಮೊದಲು ಮಂಗಳೂರು ಮಹಾನಗರ ಪಾಲಿಕೆ ಏನಿದೆ ಆ ಪಾಲಿಕೆ ಹತ್ರ ಬರುತ್ತೆ. ಪಾಲಿಕೆಯಿಂದ ಮುಂದೆ ಬಂದರೆ ಏನು MG ರೋಡ್ ಸಿಗುತ್ತೆ. MG ರೋಡಿಂದ ಮುಂದೆ ಬಂದಂಥ ಸಂದರ್ಭದಲ್ಲಿ PVS ಸರ್ಕಲ್ ಸಿಗುತ್ತೆ. ನಾವು ನೋಡ್ತಾ ಇರ್ಬೋದು ಈ PVS ಸರ್ಕಲ್ಗೆ ಬಂದಂತಹ ರೋಡ್ ಶೋ ಅಲ್ಲಿಂದ ಬಲಭಾಗಕ್ಕೆ ತಿರುಗ್ತದೆ, ಅಂದರೆ ಎಡಭಾಗಕ್ಕೆ ಹೋಗೋದಿಲ್ಲ, ಅಲ್ಲಿಂದ ಬಲಭಾಗಕ್ಕೆ ತಿರುಗುತ್ತೆ. ಅಲ್ಲಿಂದ ಮುಂದೆ ಹೋಗಿ ನವಭಾರತ್ ಸರ್ಕಲ್ನಲ್ಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಂಪೂರ್ಣವಾಗಿ ಮಾಡಿರ್ತಾರೆ. ಮತ್ತು 2 ರಸ್ತೆಯಲ್ಲಿ ಅಂದರೆ ಕಂಪ್ಲೀಟ್ ಏನು ಮಂಗಳೂರಿನ ಪ್ರಮುಖ ಹೃದಯ ಭಾಗದಲ್ಲಿರುವಂಥ ರಸ್ತೆಗಳೆಲ್ಲವೂ ಕೂಡ ಅವತ್ತು ಬಂದ್ ಆಗಿರುತ್ತೆ. ಅದಾದ ಬಳಿಕ ಎಲ್ಲ ಕಡೆ ಟ್ರಾಫಿಕ್ ಡೈವರ್ಷನ್ ಅನ್ನು ಕೂಡ ಮಾಡಿರ್ತಾರೆ. ನಾರಾಯಣ ಗುರು ವೃತ್ತದಿಂದ ಆರಂಭವಾಗಿರುವಂತಹ ರೋಡ್ ಶೋ ಅಲ್ಲಿಂದ ಮುಂದೆ ಬಂದರೆ ಏನು ಮಂಗಳೂರು ಮಹಾನಗರ ಪಾಲಿಕೆ, ಬಲ್ಲಾಳ್ಬಾಗ್, MG ರೋಡ್, ಅದಾದ ಬಳಿಕ PVS, ಅದಾದ ಬಳಿಕ ಏನು ನವಭಾರತ್ ಸರ್ಕಲ್ ಅಂತಲೇ ಫೇಮಸ್ ಆಗಿರುವಂತಹ ಈಗ ಹೊಸದಾಗಿ ನಾಮಕರಣವಾಗಿರುವಂತಹ ರಾಷ್ಟ್ರಕವಿ ಗೋವಿಂದ ಪೈ ಅವರ ಈ ಒಂದು ವೃತ್ತಕ್ಕೆ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಮೋದಿಯವರು ಇಲ್ಲಿಂದ ಅವರ ರೋಡ್ ಶೋ ವಾಹನದಿಂದ ಇಳಿದು ತಮ್ಮ SPG ಭದ್ರತೆಯ ವಾಹನದಿಂದ ಇಲ್ಲಿಂದ ಮುಂದೆ ವಾಪಸ್ ಏರ್ಪೋರ್ಟ್ಗೆ ಸಾಕ್ತಾರೆ. ಒಟ್ಟಾರೆ ಒಂದು 2 ರಿಂದ 2.5 ಕಿಲೋಮೀಟರ್ಗಳಷ್ಟು ಕ್ರಮಿಸಿ ಇಲ್ಲಿಗೆ ಬಂದು ರೋಡ್ ಶೋ ಎಂಡ್ ಆಗುತ್ತೆ. ಸೊ ಇದಿಷ್ಟು ಮಂಗಳೂರಿನಲ್ಲಿ ರೋಡ್ ಶೋ ನಡೆದಿರುವಂತಹ ಚಿತ್ರಣ. ಅಂದರೆ ಏನೇನು ನಾಳೆ ನಡೆಯುವಂತಹ ರೋಡ್ ಶೋನಲ್ಲಿ ಮೋದಿ ಈ ರೀತಿ ರಸ್ತೆಗಳ ಮೂಲಕ ಈ ಒಂದು ಭಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲಿಗೆ ಬಂದು ರೋಡ್ ಶೋವನ್ನು ಮುಗಿಸಿ ಮುಂದಿನ ಪ್ರಚಾರ ಕಾರ್ಯಕ್ಕೆ ಹೋಗ್ತಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಮತ್ತು ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ DK ಬ್ರದರ್ಸ್ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದ್ದಾರೆ ನಾವು ನೋಡ್ತೀವಿ. ಯಾಕಂದರೆ ರಾತ್ರಿ ಹೋಗ್ತಾರೆ, ಆಪರೇಷನ್ಸ್ಗಳು ಮಾಡ್ತಾರೆ, ಜನರನ್ನು ಸೇರಿಸ್ತಾರೆ. ಸೊ ಈ ರೀತಿ ಎಲ್ಲವೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಎಲ್ಲವೂ ಒಂದು ಕಡೆಗೆ ಈ ಕ್ಷೇತ್ರದ ಬಗ್ಗೆ ಏನಾದರೂ ಅನುಮಾನ ಕಾಡ್ತಾ ಇದೆಯಾ DK ಸೋದರರಿಗೆ? ಈ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಕಾರಣ ಇಷ್ಟನ್ನೇ, 3 ವಿಧಾನಸಭಾ ಕ್ಷೇತ್ರಗಳು, ಇಂಪಾರ್ಟೆಂಟ್ ಕ್ಷೇತ್ರಗಳೇನು ಬರ್ತಾವಲ್ಲ, ಆ 3 ಕ್ಷೇತ್ರಗಳ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಯಾಕಂದರೆ ಆ ಕ್ಷೇತ್ರಗಳು ಕಾಂಗ್ರೆಸ್ ಕ್ಷೇತ್ರಗಳಲ್ಲ. ಈಗ ರಾಜರಾಜೇಶ್ವರಿ ನಗರ ಮುನಿರತ್ನ ಇದ್ದಾರೆ. ನಮ್ಮ ಕ್ಷೇತ್ರನ ಉದ್ಧಾರ ಮಾಡಿ ಅಂತ ಹೋಗಿ ಕಾಲಿಡಿದ್ರು, ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಮುನಿರತ್ನ ಒಂದೇ ಸಮನೆ ಬೆಂಕಿ ಉಗುಳ್ತಾನೆ ಇದ್ದಾರೆ. ಇವ್ರ ಕೈ ಕೊಟ್ಬಿಟ್ರೆ ಬಿಡಿ ಇನ್ನೇನೇನಾಗುತ್ತೋ ಏನೋ, ಎಷ್ಟು ಹೆಣಗಳು ಬೀಳಬೇಕೋ ಏನೋ ಅನ್ನುವಂಥ ಮಾತನ್ನು ಕೂಡ ಮುನಿರತ್ನ ಆಡಿದ್ದಾರೆ. ಎಲ್ಲ ಒಂದು ಕಡೆಗೆ ಏನು ಅಂದರೆ, ನಾನು ಎಲ್ಲ ಎಫರ್ಟ್ ಆಗ್ತಾ ಇದ್ದೀನಿ, DK ಬ್ರದರ್ಸ್ ನನಗೊಂದು ಚೂರು ಹೆಲ್ಪ್ ಮಾಡ್ತಿಲ್ಲ ಅನ್ನೋದನ್ನ ಒತ್ತಿ ತೋರಿಸ್ತಾ ಇದ್ದಾರೆ ಮುನಿರತ್ನ. ಸೊ ಇನ್ನೊಂದು ಕಡೆಗೆ ಕೃಷ್ಣಪ್ಪ ಪ್ರತಿನಿಧಿಸುವಂಥ ದಕ್ಷಿಣ ಕ್ಷೇತ್ರ ದೊಡ್ಡ ಕ್ಷೇತ್ರ, ಅದು ಕೂಡ ಹೆಚ್ಚಿನ ಮತದಾರರಿದ್ದಾರೆ. ಹೀಗಾಗಿ ಆ ಕ್ಷೇತ್ರ ಕೂಡ ಅದು BJPದು. ಇವೆಲ್ಲವೂ ಕೂಡ ಗ್ರಾಮಾಂತರದ ಭಾಗದಲ್ಲೇ ಬರ್ತವೆ. ಇದೆಲ್ಲದರ ಜೊತೆಗೆ ಚನ್ನಪಟ್ಟಣ ಈ ಭಾಗದಲ್ಲಿ ಹೇಳಿ ಕೇಳಿ ಅದು JDS ಬಲವಾಗಿ ಬೇರಿರುವಂಥ ಭಾಗ. ಹೀಗಾಗಿರೋದ್ರಲ್ಲಿ ಕುಮಾರಸ್ವಾಮಿಯವರ ಪ್ರಭಾವ ಇದೆ. ರಾತ್ರಿ ಆಪರೇಷನ್ಗಳು ನಡೀತಾನೇ ಇವೆ. ಇವರು ಚನ್ನಪಟ್ಟಣಕ್ಕೆ ಹೋಗ್ತಾರೆ ಪದೇ ನೋಡಿ. ಚನ್ನಪಟ್ಟಣ ಬಿಟ್ಟು ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗ್ಬಿಟ್ರು ನೋಡಿ, ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಇಷ್ಟೆಲ್ಲ ಆದಮೇಲೆ ಕೂಡ ಗೆಲ್ಲಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಮಂತ್ರಿ ಆಗಲ್ಲ.
NDAನೇ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳುವಂಥ ಪ್ರಯತ್ನವನ್ನು DK ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿ DK ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ. DK ನಗನಗುತ್ತಾನೇ ಸಂದೇಶಗಳನ್ನು ರವಾನಿಸ್ತಾರೆ. ಈ ಮುಖಾಂತರ ನಾವು ಕಂಗೆಟ್ಟಿಲ್ಲ ಅನ್ನುವಂಥ ಪ್ರಯತ್ನವನ್ನು ಅಂತ ಹೇಳುವಂಥ ಪ್ರಯತ್ನವನ್ನು DK ಬ್ರದರ್ಸ್ ಮಾಡ್ತಾನೆ ಇದ್ದಾರೆ. ಎಲ್ಲ ಒಂದು ಕಡೆಗೆ ಕಳೆದ ಬಾರಿಯಷ್ಟು ಗೆಲುವು ಸುಲಭ ಅಲ್ಲ ಅನ್ನುವಂಥದ್ದು ಏನಾದರೂ ಗೊತ್ತಾಗಿದೆಯಾ? ನಿಜ. ಏನಂದರೆ ಯಾವ ಚುನಾವಣೆ ಕೂಡ ಸುಲಭ ಅಲ್ಲ. ಯಾರಾದರೂ ಎದುರಾಳಿಗಳನ್ನು ಸುಲಭ ಅಂದ್ಕೊಂಡ್ರೆ ಅಷ್ಟೇ ಕತೆ. ಎಂತೆಂಥ ಸಂಗತಿಗಳಿದೆ ನಮ್ಮ ಎದುರುಗಡೆಗಿನ ಸಾಮಾನ್ಯ ಸಂಗತಿನ. 5, 6, 7 ಬಾರಿ ಗೆದ್ದಿರುವಂಥವ್ರು ಹೆಂಗೆ ಮಣ್ಣು ಮುಕ್ಕಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ಕಳೆದ ಬಾರಿ ಕೋಲಾರದಲ್ಲಿ ಮುನಿಯಪ್ಪ ಸೋತ್ಬಿಟ್ರಪ್ಪ. ಕಾರಣ ಏನು? ಬಿ ಶಂಕರಾನಂದ ನಿರಂತರವಾಗಿ ಗೆದ್ದು ಹೋಗ್ತಿದ್ದಂಥ ಬಿ ಶಂಕರಾನಂದ ಗೆದ್ದಷ್ಟು ದಿವಸ ಅವರು ಕೇಂದ್ರದಲ್ಲಿ ಮಂತ್ರಿ. ಆದರೆ ರತ್ನಮಾಲಾ ಸವಣೂರು ಅನ್ನುವಂಥ ಸಾಮಾನ್ಯ ಮಹಿಳೆ ಅವರನ್ನು ಸೋಲಿಸ್ಬಿಟ್ರಪ್ಪ. ಏನಾದ್ರು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯನಾ? ನಿಂತಿರುವಂಥವ್ರು ಡಾಕ್ಟರ್ ಬೇರೆ, ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ BJP ಕ್ಯಾಂಡಿಡೇಟ್. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಈ ಕ್ಷೇತ್ರವನ್ನು ಬಿಟ್ಟು ಕೊಡಬಾರದು ಅಂತ DK ಸೋದರರು ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿನ ನಿವಾಸಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ನಾವಿದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಸಂದೇಶ ರವಾನಿಸ್ತಾ ಇದ್ದಾರೆ. ಹೆಚ್ಚೆಚ್ಚು ಅಲ್ಲಿನ ನಾಯಕರನ್ನ, ಅಲ್ಲಿನ ಮುಖಂಡರುಗಳನ್ನು ಪಕ್ಷಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.